ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಹೌ ಟು ಬಿ ಎಫರ್ಟ್ಲೆಸ್ ಇನ್ ಎನಿ ವರ್ಕ್. ಅಂದರೆ ನೀವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ಅಲ್ಲಿ ಯಾವ ಥರ ನೀವು ಅಡ್ಡಿ ಆತಂಕ ಇಲ್ಲದೆ ವಿತ್ ಇಂಟ್ರೆಸ್ಟ್ ಸರಾಗವಾಗಿ ನೀವು ಕೆಲಸ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಈ ಟಾಪಿಕ್ನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಎಫರ್ಟ್ಲೆಸ್ ಅಂತ ಬಂದಾಗ ನೀವು ಟೈಮನ್ನು ಕೂಡ ಲೆಕ್ಕಿಸದೆ ನೀವು ಹಲವಾರು ಗಂಟೆ ವಿತ್ ಇಂಟ್ರೆಸ್ಟ್ ನೀವು ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು. ಇದೇ ಎಫರ್ಟ್ಲೆಸ್. ಸೊ ಇದರಲ್ಲಿ ಮೇಜರಾಗಿ ಎರಡು ಕ್ಯಾಟಗರಿ ಬರುತ್ತೆ. ಒಂದನೇದು ವಿತ್ ಇಂಟ್ರೆಸ್ಟ್ ಕೆಲಸ ಮಾಡೋದು, ಇನ್ನೊಂದು ವಿತೌಟ್ ಇಂಟ್ರೆಸ್ಟ್ ಕೆಲಸ ಮಾಡೋದು. ವಿತ್ ಇಂಟ್ರೆಸ್ಟ್ ಕೆಲಸ ಮಾಡ್ತಾಯಿದ್ರೆ ನೀವು ಆಲ್ಮೋಸ್ಟ್ ಆಗಿ ಎಫರ್ಟ್ಲೆಸ್ ಆಗಿ ಮಾಡ್ತಾ ಇರ್ತೀರ. ವಿತೌಟ್ ಇಂಟ್ರೆಸ್ಟ್ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ನೀವು ನಿಮ್ಮ ಫೋಕಸ್ನ ಪದೇ ಪದೇ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಎಫರ್ಟ್ಲೆಸ್ ಆಗಿ ನೀವು ಇರೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ವರ್ಕ್ ಆಗಿರಲಿ ಯಾವ ಥರ ನಾವು ಎಫರ್ಟ್ಲೆಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಬೋದು, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇ ಕ್ಯಾಟಗರಿ ಅಂತ ಬಂದರೆ ವಿತ್ ಇಂಟ್ರೆಸ್ಟ್ ಕೆಲಸ ಮಾಡೋದು. ಸೊ ವಿತ್ ಇಂಟ್ರೆಸ್ಟ್ ಕೆಲಸ ಮಾಡೋದು ಹೇಗಪ್ಪ ಅಂದರೆ, ಸೊ ನಮ್ಮಲ್ಲಿ ಹಲವಾರು ಜನ ವಿತ್ ಇಂಟ್ರೆಸ್ಟ್ ಕೆಲಸ ಮಾಡ್ತಾ ಇರ್ತಾರೆ. ಆ ವರ್ಕ್ ಮೇಲೆ, ಅವ್ರು ಮಾಡೋ ಕೆಲಸದ ಮೇಲೆ ಅವ್ರಿಗೆ ಆಲ್ರೆಡಿ ಪ್ಯಾಷನ್ ಇರುತ್ತೆ. ಅದರ ಮೂಲಕ ಅವ್ರು ಏನು ಮಾಡ್ತಾ ಇರ್ತಾರೆ, ಟೈಮನ್ನು ಕೂಡ ಲೆಕ್ಕಿಸದೆ ಅವರು ಹಲವಾರು ಗಂಟೆ ಎಫರ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗೆಯೇ ಹ್ಯಾಪಿಯಾಗಿ ಕೂಡ ಇರ್ತಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಮೊದಲು ನೋಡ್ಕೊಳ್ಳೋಣ. ಸೊ ನಿಮಗೆ ಯಾವುದೇ ಇಂಟ್ರೆಸ್ಟ್ ಕೂಡ ಬೆಳಿಬೇಕಂದ್ರೆ ಅದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ನಾಲೆಜ್ ಯಾವ ಥರ ಬರುತ್ತೆ? ನಾಲೆಜ್ ನಮಗೆ ಇನ್ಫಾರ್ಮೇಷನ್ ಮೂಲಕ ಬರುತ್ತೆ. ಯಾವುದೇ ಇನ್ಫಾರ್ಮೇಷನ್ನ ನಾವು ಕರೆಕ್ಟಾಗಿ ಜಾಸ್ತಿ ಅಟೆಂಟಿವ್ ಆಗಿರ್ತೀವೋ ಅದು ನಮಗೆ ಇಂಟ್ರೆಸ್ಟ್ ಆಗಿ ಬೆಳೀತಾ ಹೋಗುತ್ತೆ. ನಾವು ಚಿಕ್ಕಂದಿನಿಂದ ಹಲವಾರು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ತಾ ಬಂದಿರ್ತೀವಿ. ಅದರಲ್ಲಿ ಕೆಲವೊಂದು ನಮ್ಮ ಬಾಡಿ ಟೈಪ್ಗೆ ಅಥವಾ ನಮ್ಮ ನೇಚರ್ಗೆ ಹೊಂದ್ಕೊಳ್ಳುತ್ತೆ. ಆ ಇಂಟ್ರೆಸ್ಟ್ನಲ್ಲಿ ನಮಗೆ ಜಾಸ್ತಿ ಅಟ್ರ್ಯಾಕ್ಷನ್ ಉಂಟಾಗುತ್ತೆ. ಆ ಅಟ್ರ್ಯಾಕ್ಷನ್ ಮೂಲಕ ಏನಾಗುತ್ತೆ, ನಾವು ಆ ವಿಷಯದ ಬಗ್ಗೆ ಅಥವಾ ಆ ಕೆಲಸದ ಬಗ್ಗೆ ನಾವು ಹಲವಾರು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಇನ್ಫಾರ್ಮೇಷನ್ ಏನಾಗುತ್ತೆ, ನಾಲೆಜ್ ಆಗಿ ಕ್ರಿಯೇಟ್ ಆಗುತ್ತೆ. ಯಾವ ವಿಷಯದ ಮೇಲೆ ಅಥವಾ ಯಾವ ವರ್ಕನ ಮೇಲೆ ನಮಗೆ ಕರೆಕ್ಟಾದ ನಾಲೆಜ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಹಾಗೆ ಅಟ್ರ್ಯಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಯಾವ ವಿಷಯದಲ್ಲಿ ಅಥವಾ ಯಾವ ಕೆಲಸದ ಮೇಲೆ ನಿಮಗೆ ಆಲ್ರೆಡಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಫೋಕಸ್ಸು ತಾನಾಗೇ ಬರ್ತಾ ಇರುತ್ತೆ. ಇದು ಯಾವ ಥರ ಅಂದರೆ ವೇರ್ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್ ಅಂತ ಹೇಳ್ತಾರಲ್ವ, ಅದೇ ಥರನೇ ನಿಮಗೆ ಯಾವ ವಿಷಯದ ಮೇಲೆ ಅಥವಾ ಯಾವ ಕೆಲಸದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರುತ್ತೋ, ಅಟ್ರ್ಯಾಕ್ಷನ್ ಇರುತ್ತೋ ಅಲ್ಲಿ ನಿಮ್ಮ ಫೋಕಸ್ಸು ಅಥವಾ ಅಟೆನ್ಷನ್ನು ತಾನಾಗೇ ಇರುತ್ತೆ. ಇದು ಒಂದನೇ ಕ್ಯಾಟಗರಿ. ಒಂದನೇ ಕ್ಯಾಟಗರಿಯಲ್ಲಿ ನಾವು ನೋಡಿದ ಹಾಗೆ ನಮಗೆ ಕೆಲವೊಂದು ವಿಷಯಗಳ ಮೇಲೆ ಅಥವಾ ಕೆಲವೊಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅದೇ ನಮ್ಮ ಪ್ಯಾಷನ್ ಆಗಿ ಬೆಳ್ಕೊಳ್ಳುತ್ತೆ. ಅದರಲ್ಲಿ ನಾವು ಟೈಮನ್ನು ಲೆಕ್ಕಿಸದೆ ನಾವು ಕೆಲಸನ ಮಾಡ್ತಾನೆ ಹೋಗ್ತೀವಿ, ಅದು ಎಫರ್ಟ್ಲೆಸ್ ಮೂಲಕ. ಇದು ಒಂದನೇ ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಅಂತ ಬಂದಾಗ ವಿತೌಟ್ ಇಂಟ್ರೆಸ್ಟ್ ನಾವು ಹಲವಾರು ಜನ ಕೆಲವೊಂದು ವಿಷಯಗಳಲ್ಲಿ ಅಥವಾ ಕೆಲವೊಂದು ವರ್ಕ್ ಮಾಡ್ತಾನೆ ಇರ್ತೀವಿ. ಇದನ್ನು ಕೂಡ ನಾವು ಹೇಗೆ ಎಫರ್ಟ್ಲೆಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಈ ಸೆಕೆಂಡ್ ಪಾಯಿಂಟ್ನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಎರಡನೇ ಕ್ಯಾಟಗರಿ ಬಂದುಬಿಟ್ಟು ವಿತೌಟ್ ಇಂಟ್ರೆಸ್ಟ್ ಕೆಲಸ ಮಾಡೋದು. ನಾವು ಹಲವಾರು ಜನ ಹಲವಾರು ಕಡೆ ವಿತೌಟ್ ಇಂಟ್ರೆಸ್ಟ್ ನಾವು ಜಾಬ್ ಮಾಡ್ತಾ ಇರ್ತೀವಿ ಅಥವಾ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಇಂಟ್ರೆಸ್ಟ್ ಇಲ್ಲದೇ ಇರೋ ಕಾರಣ ನಾವು ಅದನ್ನು ಎಫರ್ಟ್ಲೆಸ್ ಮೂಲಕ ಮಾಡ್ತಾ ಹೋಗಲ್ಲ. ಯಾಕಂದರೆ ಅಲ್ಲಿ ನಾವು ಜಾಸ್ತಿ ಎಫರ್ಟ್ ಹಾಕ್ತಾ ಇರ್ತೀವಿ ಆ ಕೆಲಸವನ್ನು ಮಾಡೋಕ್ಕೆ. ಅಲ್ಲಿ ನಾವು ಜಾಸ್ತಿ ಹ್ಯಾಪಿಯಾಗಿ ಇರೋಕ್ಕಾಗಲ್ಲ, ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಇದನ್ನು ಕೂಡ ಯಾವುದೇ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಕೂಡ ನೀವು ಆ ಜಾಬ್ ಅಥವಾ ಯಾವುದೇ ವರ್ಕ್ ಮಾಡೋದ್ರಲ್ಲಿ ಅದನ್ನು ಕೂಡ ನೀವು ಹ್ಯಾಪಿಯಾಗಿ ಅಥವಾ ಎಫರ್ಟ್ಲೆಸ್ ಆಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ಸೆಕೆಂಡ್ ಪಾಯಿಂಟ್ನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಹಲವಾರು ಜನ ಇಂಟ್ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾಯಿರ್ತೀವಿ. ಮೊದಲನೇ ಕೆಲಸ ನಾವು ಏನು ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು. ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂದರೆ ನಾಲೆಜ್ ಮೂಲಕ ಬರುತ್ತೆ. ನಾಲೆಜ್ ಹೇಗೆ ಬರುತ್ತೆ ಅಂದರೆ ಇನ್ಫಾರ್ಮೇಷನ್ಗಳ ಮೂಲಕ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ನಿಮಗೆ ಆ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನೀವು ಅದನ್ನು ಮಾಡಲೇಬೇಕಾಗಿದೆ. ಆ ಪರಿಸ್ಥಿತಿ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಗೇನ್ ಮಾಡ್ಕೊಳ್ಳೋಕ್ಕೆ
ಫಸ್ಟ್ ಆಫ್ ಆಲ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ವಿಡಿಯೋ ನೋಡಲಿ ಅಥವಾ ಯಾವುದೇ ಮೊಬೈಲ್ನ ನೀವು ಬ್ರೌಸ್ ಮಾಡ್ತಾ ಇರಲಿ, ಆ ವಿಷಯದ ಬಗ್ಗೆ, ಆ ಸ್ಪೋರ್ಟ್ಸಿನ ಬಗ್ಗೆ ನೀವು, ಆ ಕೆಲಸದ ಬಗ್ಗೆ ನೀವು ಹೆಚ್ಚೆಚ್ಚು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ಫಾರ್ಮೇಷನ್ ಗ್ಯಾದರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಅದರ ಮೂಲಕ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಅದು ನಾಲೆಜ್ ಆಗಿ ಕ್ರಿಯೇಟ್ ಆಗುತ್ತೆ. ಯಾವಾಗ ಒಂದು ವಿಷಯದಲ್ಲಿ ನಿಮ್ಮ ಕರೆಕ್ಟಾದ ನಾಲೆಜ್ ಬರುತ್ತೋ ಆವಾಗ ಅದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ಏನಾಗುತ್ತೆ, ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಿಮ್ಮ ಅಟೆನ್ಷನ್ನು ಪದೇ ಪದೇ ಅಲ್ಲೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ವಿಷಯವಾಗಲಿ ನಿಮಗೆ ಚಿಕ್ಕಂದಿನಿಂದ ಅದು ಜಾಸ್ತಿ ಇಷ್ಟ ಅಂದರೆ ನಿಮ್ಮ ಅಟೆನ್ಷನ್ ಅಲ್ಲೇ ಹೋಗುತ್ತೆ. ಅದೇ ಥರ ನಿಮ್ಮ ಇಂಟ್ರೆಸ್ಟ್ ಬೆಳೀತಾ ಹೋದಾಗ ಏನಾಗುತ್ತೆ, ನಿಮ್ಮ ಫೋಕಸ್ಸು ತಾನಾಗಿ ಅಲ್ಲಿ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದರಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಅದಾಗೆ ನೀವು ಅಟೆನ್ಷನ್ನಿಂದ ಅಥವಾ ಫೋಕಸ್ನಿಂದ ನೀವು ಅದರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನೀವು ವಿತ್ ಇಂಟ್ರೆಸ್ಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆ ಕೆಲಸ, ಆ ಜಾಬ್ ಆಗಲಿ ಎಫರ್ಟ್ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಟೈಮನ್ನು ಕೂಡ ಲೆಕ್ಕಿಸದೆ ನೀವು ಅಬ್ಸರ್ವ್ ಮಾಡ್ಬೋದು ಅಥವಾ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಬ್ಬ ಆರ್ಟಿಸ್ಟು, ಒಬ್ಬ ಪೇಂಟ್ರ್ ಅಂತ ತೊಗೊಂಡ್ರೆ ಅವನು ಟೈಮನ್ನು ಲೆಕ್ಕಿಸದೆ ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಅವನು ಪೇಂಟ್ ಮಾಡ್ತಾನೆ ಇರ್ತಾನೆ. ಯಾಕಂದರೆ ಅವನಿಗೆ ಬೋರ್ ಆಗೋದಿಲ್ಲ. ಯಾಕಂದರೆ ಆ ವಿಷಯದಲ್ಲಿ, ಆ ಪೇಂಟ್ ಮಾಡೋದ್ರಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ, ಹಾಗೆಯೇ ಅಟ್ರಾಕ್ಷನ್ ಕೂಡ ಇರುತ್ತೆ. ಅದರಿಂದ ಅವನು ಏನು ಮಾಡ್ತಾನೆ, ಟೈಮನ್ನು ಕೂಡ ಲೆಕ್ಕಿಸದೆ ಅವನು ವರ್ಕ್ ಮಾಡ್ತಾ ಇರ್ತಾನೆ. ಅಂದರೆ ಅದನ್ನು ಎಂಜಾಯ್ ಮಾಡಿಕೊಂಡು, ಆ ಪ್ರೊಸೆಸ್ಸನ್ನು ಎಂಜಾಯ್ ಮಾಡಿಕೊಂಡು ಅವನು ಕೆಲಸ ಮಾಡ್ತಾ ಇರ್ತಾನೆ. ಇದು ವಿತ್ ಇಂಟ್ರೆಸ್ಟ್ ಕೆಲಸ ಮಾಡೋದು. ವಿತೌಟ್ ಇಂಟ್ರೆಸ್ಟ್ ಕೆಲಸ ಮಾಡುವಾಗ ಏನಾಗುತ್ತೆ, ನಾವು ಟೈಮ್ ಯಾವಾಗ ಪದೇ ಪದೇ ನಾವು ಜಾಬ್ ಮಾಡಬೇಕಾದ್ರೆ ಟೈಮ್ ನೋಡ್ತಾ ಇರ್ತೀವಿ, ಟೈಮ್ ಆಯ್ತಾ ಇಲ್ವೋ, ನಾವು ಯಾವಾಗ ಮನೆಗೆ ಹೋಗೋದು ಅಂತ. ಸೊ ಯಾವ ವಿಷಯದಲ್ಲಿ ನಮಗೆ ಇಂಟ್ರೆಸ್ಟ್ ಇರಲ್ವೋ ಅಲ್ಲಿ ನಮಗೆ ಆದ ಒಂದು ಟೈಮ್ ಲಿಮಿಟ್ ಇರುತ್ತೆ. ಎಲ್ಲಿ ಟೈಮ್ ಲಿಮಿಟ್ ಇರುತ್ತೋ ಅಲ್ಲಿ ನಾವು ಎಫರ್ಟ್ಲೆಸ್ ಆಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಅಡೆತಡೆಗಳು ತುಂಬಾ ಇರುತ್ತೆ. ಸೊ ಅದಕ್ಕೆ ಎಫರ್ಟ್ಲೆಸ್ ಆಗಿ ಕೆಲಸ ಮಾಡಬೇಕು ಅಂದರೆ ಯಾವುದೇ ವಿಷಯದಲ್ಲಿ ಮೊದಲು ಅದರ ಬಗ್ಗೆ ನಾಲೆಜ್ ಕ್ರಿಯೇಟ್ ಮಾಡ್ಕೋಬೇಕು. ನಾಲೆಜ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅದರ ಮೂಲಕ ನಾವು ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ನ ಆ ಫೀಲ್ಡ್ಗೆ ರಿಲೇಟೆಡ್ಡು, ಆ ವರ್ಕ್ಗೆ ರಿಲೇಟೆಡ್ಡು ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ನ ನಾವು ಗ್ಯಾದರ್ ಮಾಡ್ಕೊಳ್ಬೇಕು. ಗ್ಯಾದರ್ ಮಾಡ್ಕೊಂಡ್ಮೇಲೆ ಅದು ಒಂದು ನಾಲೆಜ್ ಆಗಿ ಕ್ರಿಯೇಟ್ ಆಗುತ್ತೆ. ನಾಲೆಜ್ ಆಗಿ ಕ್ರಿಯೇಟ್ ಆದರೆ ಅದರಲ್ಲಿ ನಮಗೆ ಇಂಟ್ರೆಸ್ಟು ಬೆಳೀತಾ ಹೋಗುತ್ತೆ. ಎಲ್ಲಿ ನಮಗೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೋ ನಮ್ಮ ಫೋಕಸ್ಸು ಅಲ್ಲೇ ಹೋಗುತ್ತೆ. ಎಲ್ಲಿ ನಮ್ಮ ಫೋಕಸ್ ಇರುತ್ತೋ ನಮ್ಮ ಎನರ್ಜಿ ಅಲ್ಲೇ ವರ್ಕ್ ಮಾಡೋದು. ಸೊ ಈ ಪ್ರೊಸೆಸ್ಸು ಈ ಥರ ಎಫರ್ಟ್ಲೆಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಗೊತ್ತಾಯ್ತಲ್ಲ, ವಿತ್ ಎಫರ್ಟು ಅಥವಾ ವಿತೌಟ್ ಎಫರ್ಟು ನಾವು ಎಫರ್ಟ್ಲೆಸ್ ಆಗಿ ಕೆಲಸ ಮಾಡಬೇಕು ಅಂದರೆ ನಾವು ಎಫರ್ಟ್ ಹಾಕ್ತಾಯಿದ್ರೂ ಕೂಡ ಅದು ಎಫರ್ಟ್ಲೆಸ್ ಆಗಿರಬೇಕು. ಅಂದರೆ ಯಾವುದೇ ಕೆಲಸವನ್ನಾದರೂ ನಾವು ಕಷ್ಟಪಟ್ಟು ಮಾಡ್ತಾಯಿದ್ರೂ ಕೂಡ ಅದರಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರಬೇಕು. ಅದೇ ಎಫರ್ಟ್ಲೆಸ್ ವರ್ಕ್. ಸೊ ಇದರಲ್ಲಿ ಏನಂದರೆ ಎಫರ್ಟ್ ಹಾಕಿ ಮಾಡೋದ್ರಲ್ಲಿ ಅಥವಾ ಎಫರ್ಟ್ಲೆಸ್ ಹಾಕೋದ್ರಲ್ಲಿ ಏನಾಗುತ್ತೆ ಅಂದರೆ ಮೇಜರ್ ಡಿಫ್ರೆನ್ಸು ಟೈಮದಾಗಿರುತ್ತೆ. ಎಫರ್ಟ್ಲೆಸ್ ಆಗಿ ನೀವು ಮಾಡ್ತಾ ಹೋದರೆ ಏನಾಗುತ್ತೆ, ಅದರಲ್ಲಿ ನಿಮಗೆ ಟೈಮಿನ ಅರಿವಿರೋದಿಲ್ಲ. ಟೈಮಿನ ಅರಿವಿಲ್ಲದೆ ಇದ್ದರೆ ನಿಮಗೆ ನೀವು ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದು, ಅದನ್ನು ಎಂಜಾಯ್ ಮಾಡ್ಕೊಳ್ತಾ. ಸೊ ವಿತೌಟ್ ಲಿಮಿಟ್ ಇದ್ದರೆ ನೀವು ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದು, ವಿತ್ ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ಇದೇ ಎಫರ್ಟ್ ವಿತ್ ಎಫರ್ಟ್ಲೆಸ್. ಇದರಲ್ಲಿ ಮೇಜರ್ ಆಗಿ ಬರೋದು ನಾಲೆಜು, ಇನ್ಫಾರ್ಮೇಷನು ಹಾಗೆ ಇಂಟ್ರೆಸ್ಟು. ನಮ್ಮ ಇಂಟ್ರೆಸ್ಟ್ ಎಲ್ಲಿರುತ್ತೋ ನಮ್ಮ ಅಟೆನ್ಷನ್ ಅಲ್ಲೇ ಇರುತ್ತೆ. ನಮ್ಮ ಅಟೆನ್ಷನ್ ಎಲ್ಲಿರುತ್ತೋ ನಮ್ಮ ಎನರ್ಜಿ ಅಲ್ಲೇ ವರ್ಕ್ ಮಾಡುತ್ತೆ. ಸೊ ನಮ್ಮ ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ಕೂಡ ನಾವು ಆ ವರ್ಕಲ್ಲಿ ಇಂಟ್ರೆಸ್ಟ್ ಗೇನ್ ಮಾಡಿಕೊಂಡು ಎಫರ್ಟ್ಲೆಸ್ ಆಗಿ ನಾವು ವರ್ಕ್ ಮಾಡ್ಬೋದು. ಸೊ ಟೋಟಲ್ ಆಗಿ ಈ ವಿಡಿಯೋದ ಸಾರಾಂಶ ಏನಪ್ಪ ಅಂದರೆ, ನಿಮಗೆ ಯಾವುದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಾನು ಅದೇ ವರ್ಕ್ ಮಾಡಬೇಕು ಅಂದರೆ ಅದರ ಬಗ್ಗೆ ನೀವು ನಾಲೆಜ್ ಗೇನ್ ಮಾಡ್ಕೋಬೇಕು, ಇನ್ಫಾರ್ಮೇಷನ್ ಗೇನ್ ಮಾಡ್ಕೋಬೇಕು. ಇನ್ಫಾರ್ಮೇಷನ್ ಮೂಲಕ ನಿಮಗೆ ಇಂಟ್ರೆಸ್ಟ್ ಬೆಳೆಯುತ್ತೆ. ಇಂಟ್ರೆಸ್ಟ್ ಬೆಳೀತಾ ಬೆಳೀತಾ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ಎಫರ್ಟ್ಲೆಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನಂದರೆ, ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ, ಆದರೆ ಬೇರೆಯವರು ನನ್ನನ್ನು ನೋಡಿ ಅದೇ ಕೆಲಸ ಮಾಡೋಕ್ಕೆ ಹೋದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಎಫರ್ಟ್ಲೆಸ್ ಆಗಲ್ಲ. ಯಾಕಂದರೆ
ಅವರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಾನು ಅದೇ ವರ್ಕ್ ಮಾಡಬೇಕು ಅಂದರೆ ಅದರ ಬಗ್ಗೆ ಕರೆಕ್ಟಾದ ನಾಲೆಜು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ನಿಮಗೆ ಇಂಟ್ರೆಸ್ಟ್ ಬೆಳೆಯುತ್ತೆ. ಇಂಟ್ರೆಸ್ಟ್ ಮೂಲಕ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಮೂಲಕ ಏನಾಗುತ್ತೆ ಹೇಳ್ತಾರಲ್ವ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಆದರೆ ನಾನೇನು ಹೇಳ್ತೀನಿ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಎಫರ್ಟ್ಲೆಸ್. ಯಾಕಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಎಫರ್ಟ್ಲೆಸ್ ಆಗ್ತೀವಿ. ಪರ್ಫೆಕ್ಟ್ ಆಗೋದು ಬಿಡೋದು ಅದು ಅವರವರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಿಸರ್ಗದ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ರೆ ನಾವು ಯಾರೂ ಪರ್ಫೆಕ್ಟ್ ಇಲ್ಲವೇ ಇಲ್ಲ. ಯಾಕಂದರೆ ಅದರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕ್ಕೆ ಹೋದರೆ ನಾವು ಹಲವಾರು ವಿಷಯಗಳನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನೀಗ ಈ ಕಣ್ಣುಗಳಿಂದ ನಾನು ಬೇರೆ ಇಡೀ ಜಗತ್ತನ್ನು ನೋಡ್ತಾ ಇದ್ದೀನಿ ಅಂದರೆ ಇದೇ ಕಣ್ಣುಗಳಿಂದ ನನ್ನ ಕಣ್ಣನ್ನು ನಾನು ನೋಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಪೂರ್ತಿಯಾಗಿದ್ದನ್ನು ಹೋಲನ್ನು ಯಾವತ್ತೂ ನೋಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಮಗೆ ಇರೋ ಲಿಮಿಟೆಡ್ ನಾಲೆಜ್ನಲ್ಲಿ ನಾವು ಎಫರ್ಟ್ಲೆಸ್ ಆಗಬೇಕು ಅಂದರೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು. ಆ ಇಂಟ್ರೆಸ್ಟ್ ಮೂಲಕ ಏನಾಗುತ್ತೆ, ನಮ್ಮ ಫೋಕಸ್ಸು ಜಾಸ್ತಿ ಅಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಫೋಕಸ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ, ಹ್ಯಾಪಿಯಾಗಿ ವಿತೌಟ್ ಟೈಮ್ ಲಿಮಿಟ್ ನಾವು ವರ್ಕ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೈಟ್ ನಾಲೆಜ್ ಜೊತೆಗೆ ಸಿಗೋಣ. ನಮಸ್ಕಾರ.